ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ತಮ್ಲೈನ್ ನೋಡ್ತಿದ್ದಾಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರಬೇಕು ವಾಟ್ ಇಸ್ ದ ಟಾಪಿಕ್ ಅಂತ ಹೇಳ್ಬಿಟ್ಟು. ಎಸ್, ಇಟ್ಸ್ ರೈಟ್. ಸೊ ನಾನು ಈ ಒಂದು ನಮ್ಮ ಚಾನಲಲ್ಲಿ ಇವತ್ತು ತೋರಿಸ್ತಾ ಇರೋದು ನಮ್ಮ ಲೇಔಟ್ನಲ್ಲಿ ಮಾಡಿದಂತಹ ಒಂದು ಕನ್ನಡ ರಾಜ್ಯೋತ್ಸವದ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಹಾಗೆಯೇ ನನ್ನ ಒಂದು ಪ್ರೀವಿಯಸ್ ಲೈಕ್ KSIC ಸಿಲ್ಕ್ ಸ್ಯಾರೀಸ್ನ ಹಾಕಿದಾಗ ತುಂಬ ಜನ ತುಂಬ ಕಮೆಂಟ್ ಮಾಡಿದರು. ಮೋಸ್ಟ್ ಆಫ್ ದ ಕಮೆಂಟ್ಸ್ ಲೈಕ್ ಜಾಸ್ತಿ ಕಮೆಂಟ್ಸ್ ಬಂದಿರೋದು, ನನಗೆ ಕ್ವೆಶನ್ ಬಂದಿರೋದು ಲೈಕ್ ನನ್ನ ಒಂದು KSIC ಸ್ಯಾರಿಯ ಪ್ರೈಸ್ ಏನು ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನನ್ನ ಸ್ಯಾರಿಯ ನಿಖರವಾದ ಬೆಲೆ ಎಷ್ಟು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹೇಳ್ತೀನಿ. ಸೊ ಲೇಟ್ ಮಾಡ್ತೀರಾ, ಗೋ ವಾಚ್ ಅವರ್ ಲೇಔಟ್ ಕನ್ನಡ ರಾಜ್ಯೋತ್ಸವ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಒಂದು ಲೇಔಟ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಿಂದೆಗಡೆ ಸ್ಟೇಜ್ ಕಾಣಿಸ್ತಾ ಇದ್ದಲ್ಲ, ಹಾಗೆ ಇಲ್ಲಿ ಮುಂದೆಗಡೆ ನಾನು ಕರ್ಕೊಂಡು ಬರ್ತಾ ಇರೋದು ನಾವು ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋದಕ್ಕೆ ಏನು ಸೆಟಪ್ ಮಾಡಿದ್ದೀವಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಈ ಒಂದು ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡೋದಕ್ಕೆ, ಇನಾಗ್ರೇಟ್ ಮಾಡೋದಕ್ಕೆ ನಮ್ಮ ಲೇಔಟ್ ಇನಾಗ್ರೇಷನ್ ಕೂಡ ಇವತ್ತೇ ಆಗ್ತಾ ಇದೆ. ನಮ್ಮ ಲೇಔಟಿನ ಫೋಟೋಗ್ರಾಫರ್ ಇವರೇ, ನಮ್ಮ ಮೇನ್ ಫೋಟೋಗ್ರಾಫರ್ ರಮೇಶ್ ಸರ್ ಅವ್ರ ಮಗ. ಹಾಗೆ ಇದು ನಮ್ಮ ಲೇಔಟಿನ ನಿವಾಸಿಗಳು, ಕಾರ್ಯಕರ್ತರುಗಳು ಎಲ್ಲರೂ ರೆಡಿಯಾಗಿದ್ದಾರೆ. ವಿನೋದ್ ಹಾಗೂ ವಿನೋದ್ ವೈಫ್ ಅವ್ರ ಮಗು, ಅಡ್ವೈಸ್ ಕಮಿಟಿ ಮೆಂಬರ್. ಹಾಗೆ ಇದು ನಮ್ಮ ಹಸ್ಬೆಂಡು, ಇವರೊಬ್ರು ಅಡ್ವೈಸ್ ಕಮಿಟಿ, ಇವರು ಕೂಡ ಮೆಂಬರ್. ಓಕೆ, ವೈಸ್ ಪ್ರೆಸಿಡೆಂಟ್ ಟು. ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ನಮ್ಮ ಈ ಒಂದು ಪುಟ್ಟ ಅರೇಂಜ್ಮೆಂಟ್ಸ್. ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿತ್ತು. ಈ ಒಂದು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಈ ಕರ್ನಾಟಕದ ಚಿತ್ರ ಬಿಡಿಸಿ ಅದನ್ನು ಫ್ಲವರಲ್ಲಿ ಡೆಕೋರೇಟ್ ಮಾಡಿರೋದಾಗಿರ್ಬೋದು, ಹಾಗೆ ಕರ್ನಾಟಕ ಒಂದು ಫ್ಲ್ಯಾಗ್ನ ಎಲ್ಲ ಕಡೆಯೂ ಇಟ್ಟಿದ್ದಾರೆ. ಹಾಗೆ ನೋಡಿ, ಎಲ್ಲ ನಮ್ಮ ಲೇಔಟಿನ ಸಿಬ್ಬಂದಿ ಕೂಡ ಭಾಗವಹಿಸಿದರು. ಅವತ್ತು ಭಾನುವಾರ ಆಗಿತ್ತು, ಹಾಗೆ ಲಾಂಗ್ ವೀಕೆಂಡ್ ಆಗಿದ್ದ ಕಾರಣ ತುಂಬ ಜನ ಇರಲಿಲ್ಲ. ಸೊ ಯಾರ್ಯಾರು ಇದ್ದರೋ ಅವರೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು, ತುಂಬ ಇಷ್ಟು ಜನನ ನೋಡಿ. ಹಾಗೆ ನಮ್ಮ ಪುಟಾಣಿಗಳು ಕೂಡ ಬಂದಿದ್ದರು, ಅದನ್ನು ನೋಡಿ ಇನ್ನೂ ಖುಷಿ ಆಯಿತು. ಅವ್ರುಗಳು ಕೂಡ ತುಂಬ ಎಂತೂಸಿಯಾಸಿಗಾಗಿ ಏನೋ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿ ಬಂದಿದ್ದರು. ಅದರಲ್ಲೂ ಅವರಿಗೆ ಈ ಕರ್ನಾಟಕ ಫ್ಲ್ಯಾಗ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲರೂ ಕರ್ನಾಟಕ ಫ್ಲ್ಯಾಗ್ನ ಕೈಯಲ್ಲಿ ಇಟ್ಕೊಂಡು ಹಾರಿಸ್ತಾ ಇದ್ದರು. ಹಾಗೆಯೇ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ದೀಪ ಹಚ್ಚುವ ಮೂಲಕ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದ್ವಿ. ನೋಡಿ, ಈ ಥರ ಎಲ್ಲ ಒಟ್ಟಿಗೆ ಸೇರಿ ಪೂಜೆ ಕೂಡ ಮಾಡಿದ್ವಿ. ಫ್ಲಾಗ್ ಅಡ್ಡ ಅವರಿಗೆ. ಇಲ್ಲಿ ಮಕ್ಕಳನ್ನ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನನಗದು ತುಂಬಾ ಖುಷಿ ಆಯಿತು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾವು ಮಕ್ಕಳನ್ನ ನಾವು ಯಾವುದೇ ರೀತಿಯಾದಂಥ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತಲೂ ನಾವು ಇಂಟಿಮೇಟ್ ಮಾಡಿರಲಿಲ್ಲ. ಬಟ್ ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಆನ್ ಸ್ಟೇಜ್ ಆನ್ ಪರ್ಫಾರ್ಮೆನ್ಸ್ ಮಾಡಿದ್ದು. ನಾವು ಯಾರಿಗೂ ಡ್ಯಾನ್ಸ್ ಯಾವುದೇ ರೀತಿಯಾದಂಥ ಅವ್ರ ಮುಂಚೆನೇ ಪ್ರಿಪ್ರೇಷನ್ ಅಂತೂ ಇರಲೇ ಇರಲಿಲ್ಲ. ಆನ್ ಸ್ಪಾಟಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ನೋಡಿ ನನಗಂತೂ ಬಹಳನೇ ಖುಷಿ ಆಯಿತು. ನೋಡಿದ್ರೆ ಅದೇ ಹೇಳೋದು, ಮನೆಯಲ್ಲೇ ಕೂರಿಸಿ ಮಕ್ಕಳಿಗೆ ಬರೀ TV, ಫೋನು ಈ ಥರ ಮನೆಯಲ್ಲಿ ಕೂರಿಸಿ ಸುಮ್ಮನೆ ಅವರ ಒಂದು ಟ್ಯಾಲೆಂಟ್ನ ನಾವು ಮನೆಯಲ್ಲೇ ಇದು ಮಾಡಬಾರ್ದು ಅಲ್ವಾ. ಸೊ ಈ ಥರ ಒಂದು ಸ್ಟೇಜ್ ಸಿಕ್ಕಿದ್ರೆ ಮಕ್ಕಳು ಕೂಡ ಬಹಳನೇ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳು ಅಂತ. ಸೀರಿಯಸ್ಲಿ ಹೇಳ್ತೀನಿ ಫ್ರೆಂಡ್ಸ್, ಇವ್ರಿಗೆ ಯಾರಿಗೂ ನಾವು ಇದೇ ಥರ ಡ್ಯಾನ್ಸ್ ಮಾಡಿ ಈ ಥರ ಸ್ಟೆಪ್ ಹಾಕಿ ಅಂತ ನಾವು ಹೇಳೇ ಇಲ್ಲ. ಬಟ್ ಇದು ಅವರೇ ಓನ್ ಸ್ಟೆಪ್ ಹಾಕ್ತಾ ಇರೋದು. ಸೊ ಅವರೇ ಒಬ್ರಿಗೊಬ್ರಿಗೆ ನೋಡಿಕೊಂಡು ನೋಡಿ, ಅವರೇ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಅವರೇ ಟೀಚ್ ಮಾಡಿಕೊಂಡು ಆನ್ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಸೊ
ಈಗಿನ ಮಕ್ಕಳು ಕೂಡ ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಆದರೆ ನಾವು ಆ ಟ್ಯಾಲೆಂಟ್ನ ಹೊರಗಡೆ ತೊಗೊಂಡು ಬರಬೇಕು ಅಷ್ಟೇ. ಇದೆಲ್ಲ ಪೇರೆಂಟ್ಸ್ ಕೈಯಲ್ಲೇ ಇರುತ್ತೆ. ಸೊ ಇವತ್ತು ನಮ್ಮ ಲೇಔಟ್ನ ನೇಮ್ ಬೋರ್ಡ್ ಕೂಡ ಇನಾಗ್ರೇಟ್ ಮಾಡಿದ್ವಿ. ಸೊ ನಮ್ಮ ಲೇಔಟಿನ ಎಲ್ಲ ಒಂದು ಸದಸ್ಯರು ಸೇರಿ ಈ ಒಂದು ನೇಮ್ ಬೋರ್ಡ್ನ ಇನಾಗ್ರೇಟ್ ಮಾಡಿ ಖುಷಿಯಾಗಿ ಎಲ್ಲರೂ ಫೋಟೋ ತೆಕ್ಕೊಂಡು, ಹಾಗೆ ಈ ಒಂದು ಪ್ರೋಗ್ರಾಮ್ನ ಯಾರು ನಡೆಸ್ಕೊಟ್ರಲ್ಲ ಅಂದರೆ ಆ್ಯಂಕರಿಂಗ್ ಮಾಡಿದವ್ರಿಗೂ ಸನ್ಮಾನ ಮಾಡಿ ಕೊನೆಯಲ್ಲಿ ಊಟದ ಪ್ರೋಗ್ರಾಮ್ ಕೂಡ ಇತ್ತು. ಊಟ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಎಲ್ಲರೂ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಹೌ ವಾಸ್ ಅವರ್ ಲೇಔಟ್ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಹೇಗಿತ್ತು ಅಂತ ಹೇಳಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಲೇಔಟಲ್ಲಿ ಆಗಿರ್ಬೋದು, ಏರಿಯಾದಲ್ಲಿ ಆಗಿರ್ಬೋದು, ಈ ಥರ ಕನ್ನಡ ರಾಜ್ಯೋತ್ಸವ ಮಾಡಿದ್ದು ಹೇಗಿತ್ತು ಅಂತ ಹೇಳಿ ನನ್ನ ಹತ್ರ ಕೂಡ ಶೇರ್ ಮಾಡ್ಕೊಳ್ಳಿ. ಇದು ನಮ್ಮ ಹೊಸ ಲೇಔಟ್ ಆಗಿರೋದ್ರಿಂದ ಇದು ಜಸ್ಟ್ ನಮಗೆ ಏನಂದರೆ ಫಸ್ಟ್ ಕನ್ನಡ ರಾಜ್ಯೋತ್ಸವ. ಸೊ ಅದಕ್ಕೆ ಒಂದು ಸಿಂಪಲಾಗಿ ಕ್ಯೂಟಾಗಿ ಮಾಡಿ ಮುಗಿಸಿದ್ದೀವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಟಾಪಿಕ್. ಏನಂತ ಅಂದರೆ, ಸೊ ನಂಗೆ ಗೊತ್ತು ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರೋದೇ KSIC ನನ್ನ ಒಂದು ಸೀರೆಯ ಕಾಸ್ಟ್ಗೋಸ್ಕರ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಓಕೆ ಫೈನ್. ಸೊ ಫ್ರೆಂಡ್ಸ್, ನನ್ನ ಒಂದು ಸ್ಯಾರಿ ಏನು ನೋಡಿದ್ರಲ್ಲ ನೀವು, ಅದರದ್ದು ಕರೆಕ್ಟ್ ಪ್ರೈಸ್ ಬಂದು 40,000 ಇತ್ತು. ಸೊ ನಾವು ತೊಗೊಳಕ್ಕೆ ಹೋಗಿದ್ದ ದಿನ ಆ್ಯಕ್ಚುಲಿ ಇಟ್ ವಾಸ್ ಅ ಕೋಇನ್ಸಿಡೆನ್ಸ್ ದ್ಯಾಟ್ 20% ಆಫ್ ಇತ್ತು. ಅದು ನಮಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇರಲಿಲ್ಲ. ಸೊ ನಾವು ಅಂಗಡಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು 20% ಆಫ್ ಇದೆ ಅಂತ. ಅದು ಹೋಗಿದ ತಕ್ಷಣ ಗೊತ್ತಾಗಲಿಲ್ಲ. ಸ್ಯಾರಿ ಬೈ ಮಾಡಿ ಅದು ಕಾಸ್ಟ್ ಎಷ್ಟು ಅಂತ ಹೇಳಿ ಡಿಸ್ಕಸ್ ಮಾಡುವಾಗ ವಿ ಕೇಮ್ ಟು ನೋ ದಟ್ ಅವತ್ತು ಅಂದರೆ ಆ ಒಂದು ಮಂತಲ್ಲಿ ಆ್ಯಕ್ಚುಲಿ 20% ಆಫ್ ನಡೀತಾ ಇತ್ತು. ಸೊ ಇಟ್ ಈಸ್ ಅವರ್ ಲಕ್ ಅಂತ ಕೂಡ ಹೇಳ್ಬೋದು. ಸೊ 40,000 ಇದ್ದಂತಹ ಸೀರೆ ನನಗೆ ಜಸ್ಟ್ 32,000ಗೆ ಸಿಕ್ತು. ಸೊ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ. ಲೈಕ್ ನಿಯರ್ಲಿ 7.5-8,000 ಹತ್ತಿರ ಕಮ್ಮಿ ಆಯಿತು ನಮಗೆ. ನನ್ನ ಸ್ಯಾರಿಗೂ ಅಷ್ಟೇ, ಅತ್ತೆ ಸ್ಯಾರಿಗೂ ಅಷ್ಟೇ. ಬಟ್ ಅಮ್ಮಂದು ನನ್ನ ನಾದಿನಿದು ಸ್ಯಾರಿ ತೊಗೊಂಡಾಗ 10% ಇತ್ತು ಅಷ್ಟೇ. ಯಾಕೆಂದರೆ ನಂದು ಮತ್ತು ಅತ್ತೆದು ನಾವು ತೊಗೊಂಡಿದ್ದು ಜಯನಗರ್ KSIC ಶಾಪಲ್ಲಿ ತೊಗೊಂಡಿದ್ದು. ಬಟ್ ಅಮ್ಮದು ಮತ್ತು ನನ್ನ ನಾದಿನಿದು ಅಮ್ಮಂದು ತೊಗೊಂಡಿದ್ದು ಇಲ್ಲಿ ಗಾಂಧಿ ಬಜಾರಲ್ಲಿ KSICನಲ್ಲಿ. ಸೊ ಈಗ ಒಬ್ಬೊಬ್ರದ್ದು ಒಂದೊಂದು ಕಡೆ ತೊಗೊಂಡಿದ್ವಿ, ಕಲೆಕ್ಷನ್ಸ್ ಎಲ್ಲಿ ಅಂತ ನೋಡಿಕೊಂಡು ಅಲ್ಲಿ ಹೋಗಿ ತೊಗೊಂಡಿದ್ವಿ. ಸೊ ಅವಾಗೆಲ್ಲ ಜಸ್ಟ್ 10% ಅಷ್ಟೇ ಸಿಕ್ಕಿದ್ದು ನಮಗೆ. ಬಟ್ ಎಸ್ಪೆಷಲಿ ನಾನು ತೊಗೊಂಡಾಗ, ನನಗೂ ಅತ್ತೆಗೂ ತೊಗೊಂಡಾಗ ವಿ ಗಾಟ್ ಇಟ್ ಫಾರ್ 20% ಅಂತ. ನನಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ, 20% ಆಫಲ್ಲಿ ಸಿಕ್ತಲ್ಲಪ್ಪ ಅಂತ. ಬಟ್ ಏನಂತ ಅಂದರೆ KSIC ಸ್ಯಾರಿನ ನಾವು ತೊಗೋಬೇಕು ಅಂದಾಗ ಏನಾದರೂ ಒಂದೇ ಸತಿ ಹೋಗಿ ಅಯ್ಯೋ ಸಿಕ್ಬಿಡ್ತಲ್ಲ ಅಂತ ಹೇಳಿ ಟಕ್ ಅಂತ ಹೇಳಿ ತೊಗೊಂಡ್ಬಿಡ್ತೀವಿ. ಆ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಸೊ ಕಲೆಕ್ಷನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿ ತಿಳ್ಕೊಬೇಕು. ನಾನು ಯೂಶ್ವಲಿ ಜಯನಗರ್ KSICಗೆ ಹೋಗಿ ಕೇಳಿದಾಗ ಅವ್ರು ನನಗೆ ಹೇಳೋದು ಸ್ಯಾಟರ್ಡೇಸೇ ಸ್ಟಾಕ್ ಬರೋದು ಅಂತ ಹೇಳಿ. ಸೊ ಸ್ಯಾಟರ್ಡೇಸ್ ಹೋದರೆ ನಮಗೆ ಫ್ರೆಶ್ ಸ್ಟಾಕ್ಸ್ ಸಿಗುತ್ತೆ. ದಟ್ಟು ಇನ್ ಬಿಟ್ವೀನ್ ಟೈಮ್ ಸ್ಲಾಟ್ ಆಫ್ 1 ಗಂಟೆಯಿಂದ 3 ಗಂಟೆ ಒಳಗಡೆ ಸ್ಟಾಕ್ ಬರೋದು, ಎಲ್ಲ ಹೊಸ ಸ್ಟಾಕ್ಸ್ ಬಂದಿರುತ್ತೆ. ಬಟ್ ವಿ ಹ್ಯಾವ್ ಟು ವೇಟ್. ಅಲ್ಲಿ ಹೋಗಿ ವೇಟ್ ಮಾಡಲೇಬೇಕು, ಯಾಕೆಂದರೆ ತುಂಬ ಜನ ಬಂದಿರ್ತಾರೆ. ವಿ ಡೋಂಟ್ ಬಿಲೀವ್, ಲೈಕ್ ನಿಜವಾಗ್ಲೂ ನನಗೆ ಕೂಡ ಗೊತ್ತಿರಲಿಲ್ಲ ಇಷ್ಟು KSICಗೆ ಒಂದು ಕ್ರೇಜ್ ಇದೆ ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳಿಬಿಟ್ಟು. ನಾನು ತಗೊಳಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಈ ಥರನೂ ಕೂಡ ಕ್ರೇಜ್ ಇದೆಯಾ ನಮ್ಮ ಹೆಣ್ಮಕ್ಳಿಗೆ ಅಂತ ಹೇಳಿ. ಸೀರಿಯಸ್ಲಿ ಕಲೆಕ್ಷನ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಗೋ ಆನ್ ಸ್ಯಾಟರ್ಡೇಸ್. ಹೊಸ ಕಲೆಕ್ಷನ್ಸ್ ಬಂದಿರುತ್ತೆ. ಸೊ ಇಷ್ಟ ಆದರೆ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಗೋ ನೆಕ್ಸ್ಟ್ ಸ್ಯಾಟರ್ಡೇ. ಆ ಥರ ಹೋಗಿ ಸ್ವಲ್ಪ ನೋಡೋದ್ರಿಂದ ನಿಮಗೂ ಒಂದು ಹೊಸ ಕಲೆಕ್ಷನ್ಸ್ಗಳ ಮೇಲೆ ಐಡಿಯಾಸ್ ಸಿಗುತ್ತೆ. ಈ ಥರ ನನಗೆ ಯಾವ ಥರ ಒಂದು ಹೊಸದು ಕಲೆಕ್ಷನ್ ಸಿಕ್ಕಿದೆಯೋ ಹಾಗೆ ನಿಮಗೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಒಂದು ಸ್ಯಾರಿಯ ಪ್ರೈಸ್ ಹೇಳಿದ್ದು. ನನ್ನ ಸ್ಯಾರಿದು ಇದು ಪ್ರೈಸ್ ನಾನು ಹೇಳಿದ್ದು ನಿಮಗೆ. ಇಟ್ ಲೈಕ್ 40,000 20% ಕಮ್ಮಿ ಆಗಿ ಇಟ್ ಕೇಮ್ ಫಾರ್ 32,000. ಆ್ಯಂಡ್ ನಮ್ಮ ಅತ್ತೆ ಸ್ಯಾರಿ ಬಂದು ಅದು 20% ಆಫ್ ಇತ್ತು. ಲೈಕ್ ವಿ ಗಾಟ್ ಇಟ್ ಫಾರ್ 28,000 ಚೇಂಜಿಗೆ ಸಿಕ್ಕಿತ್ತು ಅತ್ತೆ ಸ್ಯಾರಿ ಕೂಡ. ಹಾಗೆ ತುಂಬ ಜನ ಕಮೆಂಟ್ಸಲ್ಲಿ ಏನು ಕೇಳಿದ್ದೀರಾ ಅಂತಂದರೆ, ನನ್ನ ಒಂದು ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಮಾಡಿಸಿದ್ದು, ಹಾಗೆ ಆ ಬ್ಲೌಸ್ ಮೆಟೀರಿಯಲ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿದೆ. ಸೊ ನಾನು ಇದಕ್ಕೋಸ್ಕರ ಅಂತಲೇ ಒಂದು ವ್ಲಾಗ್ ಮಾಡ್ತೀನಿ. ನಾನು ಎಲ್ಲಿ ಸ್ಟಿಚ್ ಮಾಡಿಸ್ದೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿದೆ, ವರ್ಕ್ ಹೇಗಿದೆ ಅಂತೆಲ್ಲ ನಾನು ನಿಮ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಯಾರು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋನು ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಹಾಗೆ
ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಒಂದು ನ್ಯೂ ವೀಡಿಯೋಸ್ ನಿಮಗೆ ಅಪ್ಡೇಟ್ ಬರುತ್ತೆ. ಸೊ ಯಾವುದು ನನ್ನ ವೀಡಿಯೋಸ್ ಮಿಸ್ ಆಗದಿರನು ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಕಂಟಿನ್ಯೂಸ್ ಆಗಿ. ಸೊ ಕಂಟಿನ್ಯೂಟಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆಯೇ ನಾನು ಮಾಡಿರೋಂಥ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿ ಆಲ್ ವಿಲ್ ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.